आप सभी दर्शकों का स्वागत है। मैं आपके साथ रजाक इनामदार। ಅನಧಿಕೃತ ಕಟ್ಟಡಗಳಿಗೆ ರೊಕ್ಕ ಕೊಟ್ಟರು ಅಂತ ಹೇಳಿದ್ರೆ ಅಧಿಕೃತ ಮಾಡಿಬಿಡ್ತಾರೆ ಇವರು ಅಂತ ಹೇಳಿದ್ರೆ ಇಲ್ಲ ಅಂತ ಸ್ಪೆಸಿಫಿಕ್ ಆಗಿ ಅವರಿಗೆ ನಮಗೆ ಎಕ್ಸಾಂಪಲ್ ಸರ್ ಏನಾದ್ರು ಯಾವ ಸರ್ ಸ್ಪೆಸಿಫಿಕ್ ಆಗಿ ಅದರ ಮಾಡಿದವರು ಉದಾಹರಣೆ ಅದಾವೇನಾದ್ರು ಹಾಂ ಅದಾವೆ ಸರ್ ಅಂತ ಯಾರು ಸ್ಪೆಸಿಫಿಕ್ ಆಗಿ ಉದಾಹರಣೆ ಕೊಡಿ. ಈಗ ನಾನು ಎಕ್ಸಾಂಪಲ್ ಈಸಿ ಬಾಯ್ ಒಳಗೆ ಏನದರಿ ತಮ್ಮಲ್ಲೇ ದೂರು ಕೊಡ್ತೀವಿ ಈ ಕಟ್ಟಡ ನಿರ್ಮಾಣ ಯಾವುದೇ ಪರವಾನಗಿ ಇಲ್ಲದೆ ನಿರ್ಮಿಸ್ತಾರ ಅಂತ ಹೇಳಿಕೊಳ್ಳೋಣ ಇಂಜಿನಿಯರ್ಸ್ ಏನಂತ ಹೇಳ್ತಾರ ಅಲ್ಲಿ ಯಾವುದು ಕಟ್ಟಡ ನಿರ್ಮಾಣ ನಡೀತಾ ಇಲ್ಲ ಅಂತೇಳಿ ಲಿಖಿತವಾಗಿ ಕೊಟ್ಟಾರ. ನಾನೀಗ ನಾಳೆ ಅದೇ ಅಂದ್ರೆ ಒಂದು ಚಾ ಗಾಡಿ ಮಾರಾಟ ಮಾಡ್ತಾ ಇರೋದು ಕಾಣಿಸ್ತದ ಅದು ರೋಡ್ ಮ್ಯಾಗಿಂದ ಒಂದು ದೊಡ್ಡ ವಿಶಾಲ ಕಟ್ಟಡ ನಿರ್ಮಾಣ ಇರೋದು ಕಾಣಿಸೋದಿಲ್ಲ ಅಂತ ಹೇಳಿದ್ರೆ ನಾವು ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ತಮ್ಮ ಅಧಿಕಾರಿ ಹಾಗೂ ಮಹಾನಗರ ಪಾಲಿಕೆ ಕಾಯ್ದೆಯನ್ನು ತೋರಿಸಿ ಸಾರ್ವಜನಿಕರು ಮತ್ತು ಟ್ರೇಡ್ ಲೈಸೆನ್ಸ್ ಅಂತ ಹೇಳಿ ಸಾರ್ವಜನಿಕರನ್ನು ಲೂಟಿ ಮಾಡ್ತಾ ಇರೋದು ಈ ವಿಷಯ ಕುರಿತು ಇವತ್ತು ಆಯುಕ್ತರು ಮತ್ತು ಇವರ ಮೇಲಿನ ಅಧಿಕಾರಿಗೆ ಇವತ್ತು ನಾವು ಈ ಗಮನಕ್ಕೆ ತಂದಿದ್ದೀವಿ. ಕಟ್ಟಡ ನಿರ್ಮಾಣ ಇಲ್ಲ ಅಂತ ಹೇಳಿ ಮಹಾನಗರ ಪಾಲಿಕೆ ಕಾಯ್ದೆ ತೋರಿಸಿ ಪರವಾನಗಿ ಪಡೆದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಮಹಾನಗರ ಪಾಲಿಕೆ ಕಾಯ್ದೆ ತೋರಿಸಿ ಅವ್ರಿಗೆ ಭಯಪಡಿಸೋದು, ಆಮೇಲೆ ಅವರಿಂದ ಹಣವನ್ನು ಪಡೆದುಕೊಂಡು ಯಾವುದೇ ಥರದ ಅವ್ರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ. ನಾವು ಈ ಕಟ್ಟಡ ನಿರ್ಮಾಣ ಪರವಾನಗಿ ಇಲ್ಲದೆ ನಿರ್ಮಿಸುತ್ತಾ ಇದ್ದಾರೆ ಅಂತ ಹೇಳಿ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂಥೇಳಿ ಲಿಖಿತವಾಗಿ ಕೊಟ್ಟಾರ. ಎಷ್ಟು ನಿರ್ಲಕ್ಷಿತನ ಮತ್ತು ಬೇಜವಾಬ್ದಾರಿ. ಈ ನಾಳೆ ಬರೋ ದಿನಗಳಲ್ಲಿ ಇವ್ರಿಗೆ ರಸ್ತೆ ಮೇಲೆ ಒಂದು ಸಣ್ಣ ಗಾಡಿ ಕಾಣಿಸ್ತದ, ಒಂದು ವಿಶಾಲವಾದ ಕಟ್ಟಡ ಸಂಗಮೇಶ್ ಅಂಗಡಿ ಅಂಥೇಳಿ, ಈಸಿ ಬೇ, ಆಮೇಲೆ ಅನ್ನ ಇಡ್ಲಿ ಪಕ್ಕದಲ್ಲಿ ಅಂಬಾಲಾಲ್ ರೋನ್ವಾಲ್ ಅಂಥೇಳಿ ಒಂದು ಅಂಗಡಿ, ಅಲ್ಲಿ ಬ್ಯೂಟಿ ಪಾರ್ಲರ್ ಅದ, ಅದಕ್ಕೆ ಯಾವುದೇ ಅಲ್ಲಿ ಟ್ರೇಡ್ ಲೈಸೆನ್ಸ್ ಇಲ್ಲ ಅಂಥೇಳಿ ಸೀಸ್ ಮಾಡ್ತಾರ. ಅವರಿಂದ ಹಣ ಪಡೆದು ಏನು ಮಾಡ್ತಾರ 2 ದಿವಸ ಒಳಗೆ ಮತ್ತು ಪುನಃ ಚಾಲು ಮಾಡ್ತಾರ. ಆಮೇಲೆ ಅವರು ಹಣನೂ ಸಲ್ಲಿಸೋದಿಲ್ಲ, ಅವ್ರದ್ದು ರಸೀಟ್ ಇದೆ, ಇನ್ನೂವರೆಗೂ ಹಣ ಸಲ್ಲಿಸಿಲ್ಲ. ಮಹಾನಗರ ಪಾಲಿಕೆಗೆ 5,000 ರೂಪಾಯಿ ದಂಡ ತುಂಬಿದೆ. ಹೇಳಿದ್ರೆ ಏನೈತಿ, ಯಾವ್ದು ಅನಧಿಕೃತ ಕಟ್ಟಡ ಅಂದ್ರೆ ಆರ್ಕಿಯಾಲಜಿಕಲ್ ಮಾನ್ಯುಮೆಂಟ್ 2010 ಕಾನೂನು ಬರ್ತಿದ್ರ ಅಂತ ಹೇಳಿದ್ರೆ ಅದಕ್ಕೆ ಕಟ್ಟಡ ಪರವಾನಗಿ ಬಿಡ್ರಿ ಟ್ಯಾಕ್ಸ್ನು ತುಂಬ್ಕೊಳಿಕ್ ಬರೋದಿಲ್ಲ. ಇವ್ರು ಏನು ಮಾಡ್ಲಿಕ್ಕತ್ತಾರ, ಅಂಥ ಕಟ್ಟಡ ನಿಯಮಗಳನ್ನು ಕಟ್ಟಡ ನಿರ್ಮಿಸಿದ ನಂತರ ಅವರಿಂದ ಡಬಲ್ ಮತ್ತು ಟಿಬಲ್ ಮಹಾನಗರ ಪಾಲಿಕಾಕ್ಕೆ ದಂಡ ತಗೊಂಡು ಅಧಿಕೃತ ಮಾಡಿಕೊಡ್ಲಿಕ್ಕತ್ತಾರ. ಅಂದಮೇಲೆ ಕಾನೂನು ಇವ್ರದ್ದು ಮನಿದ ಹಂಗೆ ಆ ಥರ ಮಾಡ್ಕೊಂಡು ಇವರು ಸಾರ್ವಜನಿಕರಿಂದ ಹಣ ವಸೂಲಿ ಮಾಡ್ತಿದ್ದು. ಇವತ್ತು ಆ ವಿಷಯಗಳನ್ನು ಗಮನಕ್ಕೆ ತಂದಿದ್ದೀವಿ. ಇದನ್ನು ಹೆಸರು ಅಂತ ಹೇಳಿದ್ರೆ ಎಕ್ಸಾಂಪಲ್ ಒಂದು ಸುನಿಲ್ ಪಾಟೀಲ್ ಅಂತ ಹೇಳಿ ಇಂಜಿನಿಯರು. ಈಗ ಇನ್ನೊಂದು ಏನೈತಿ, ಇವರು ಆಮೇಲೆ ನಾಡಗೌಡ ಅಂಥೇಳಿ 35ನೇ ವಾರ್ಡು. ಈಗ ಅವ್ರು ಏನಾಗ್ತದ, ಇನ್ನೂ ಅವರು ಆ ವಾರ್ಡ್ಗಳಿಗೆ ಸೆಟಲ್ ಆಗಿರೋದಿಲ್ಲ, ಅವ್ರಿಗೆ ವರ್ಗಾವಣೆ ಮಾಡ್ತಾರ. ವರ್ಗಾವಣೆ ಮಾಡಿದ ನಂತರ ಅವ್ರಿಗೆ ಹೋಗಿ ಕೇಳಿದೀವಿ ನಾವು ಈ ಮಾಹಿತಿ ಕೊಡು ಅಂತ ಹೇಳಿದ್ರೆ ಏನಂತಾರ, ಇಲ್ರಿ ನನಗೆ ಇನ್ನೂ ಕೊಟ್ಟಿಲ್ಲ. ಮತ್ತು ಯಾರಿದ್ರು ಹಿಂದಿನ ಇಂಜಿನಿಯರ್ಗೆ ಕೇಳಿದ್ರೆ ಅವ ಚಾರ್ಜ್ ತಗೋತಾ ಇಲ್ಲ ಅಂತ ಹೇಳ್ತಾರ. ಈ ಥರ ಮಹಾನಗರ ಪಾಲಿಕೆ 1 ತಿಂಗಳು ಕೆಲಸ ಮಾಡಿರ್ತಾರೆ ಇಂಜಿನಿಯರ್ಗಳಿಗೆ, ಅವ್ರಿಗೆ ವರ್ಗಾವಣೆ ಮಾಡಿಸ್ಬಿಡ್ತಾರ. ಆಮೇಲೆ ಈ ಥರ ಮಾಡಿ ಟೋಟಲಿ ಭ್ರಷ್ಟಾಚಾರಕ್ಕೆ ಬೆಳವಣಿಗೆಗೆ ಯಾವುದೇ ಥರದ ಇದನ್ನಿಲ್ಲ. ವಾರ್ಡ್ ಅಂತ ಹೇಳಿದ್ರೆ ನಮ್ಮ ಇದ್ರ ಹತ್ರ ಗ್ಯಾಂಗ್ ಬೌಡಿ ಹತ್ರ ಇದು 10-15 ಸಾವಿರ ರೂಪಾಯಿ 2 ಅಂಗಡಿದವ್ರು ಕೊಟ್ಟಿದ್ದು ಇದನ್ನೈತಿ. ಆಮೇಲೆ ಏನೈತಿ, ಈಗ ಹೆಸರು ಅಂತ ಹೇಳಿದ್ರೆ ಅವ್ರಿಗೆ ಹೇಳಿದ್ದೈತಿ ಆಯುಕ್ತರಿಗೆ. ಈಗ ಈ ಆದೇಶದ ಮೇರೆಗೆ ಎಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸುತ್ತಲೇ ಮುಖಾಂತರ ಅವ್ರಿಗೆಲ್ಲರಿಗೆ ಒಂದು ಆದೇಶಿಸ್ತಾರ. ಅಂದಮೇಲೆ ಮುಂದೆ ಬರೋ ದಿನಗಳಲ್ಲಿನೂ ಇದೇ ರೀತಿ ನಡೀತು ಅಂತ ಹೇಳಿದ್ರೆ ನಾವು ಅವ್ರ ಹೆಸರು ಹಾಕಿ ಅವ್ರ ಮೇಲೆ ಇಲ್ಲ, ಮುಂದೆ ಬರೋ ದಿನಗಳಲ್ಲಿ ಆಯುಕ್ತರ ಮೇಲೇನ ಏನೈತಿ ನಾವು ಒಂದು ಮುಂದಿನ ಕಾನೂನು ಕ್ರಮಕ್ಕಾಗಿ ಹೋರಾಟ ಮಾಡ್ತೀವಿ. ಅಂತ ಹೇಳಿದ್ರೆ ಅವರು ಮನವಿ ಕೊಡುತ್ತಿಗೆ ನಾವು ನಾಳೆ ನಮ್ಗೆ ಏನಾರ ಇದು ಈ ವಿಷಯ ನೀವು ಪ್ರೂಫ್ ಆಗಿ ತೋರಿಸ್ರಿ ಅಂತ ಹೇಳಿದ್ರೆ ಅವಾಗ ಮುಂದೆ ತಗೊಂಡ್ಬರ್ತೀವಿ, ಅವ್ರ ಹೆಸರನ್ನು ಕೊಡ್ತೀವಿ. ನಮ್ಮ ಹತ್ರ ಅವ್ರದ್ದು ಫೋನ್ ಮುಖಾಂತರ ಮಾಡಿದ್ದು ದೂರುಗಳು ಅದು ನಮ್ಮಲ್ಲಿ, ಅವೆಲ್ಲ ಎವಿಡೆನ್ಸ್ ಕೊಡ್ತೀವಿ. ಆಮೇಲೆ ಎರಡನೇದ್ದು ಏನೈತೆ ಅಂತ ಹೇಳಿದ್ರೆ, ಇವರು ಏನು ಮಹಾನಗರ ಪಾಲಿಕೆದು ಸುನಿಲ್ ಪಾಟೀಲ್ ಅಂತ ಹೇಳಿ ಅವ್ರದ್ದು ಹೆಸರು ಹಾಕಿ ಕೊಟ್ಟಿದ್ದೈತಿ, ಅವ್ರು ಯಾವುದೂ ಅವ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ. ಆಮೇಲೆ
ಅವರು ವಲಯ ಆಯುಕ್ತ ಅದಾರ ಅವರು. ವಾರ್ಡ್ ನಂಬರ್ 15 ಈ ತರ ಇದನ್ನದಾರ. ಆ ವಾರ್ಡ್ಗಳಿಗೆ ಅವ್ರಿಗೆ ವಲಯ ಆಯುಕ್ತರು. ಅದೇ ತರ ನೂರಾರು ಕನ್ಸ್ಟ್ರಕ್ಷನ್ಸ್ ಪರವಾನಗಿಯಲ್ಲಿ ನಡೆದಿದ್ದೈತಿ. ಆಮೇಲೆ ಈ ಎಲ್ಲ ದವಾಖಾನೆಗಳೇನು ನಿರ್ಮಿಸ್ಯಾರಲ್ಲ ಇಲ್ಲಿ ಹುಡ್ಕೋ ಮಧ್ಯ ರಸ್ತೆಯಲ್ಲಿ, ಅವೆಲ್ಲ ಅನುರ್ಧಿಕ ಕಟ್ಟಡಗಳು. ಅವರಿಂದ ಸಾಕಷ್ಟು ಹಣವನ್ನು ಪಡೆದುಕೊಂಡು ಅವ್ರಿಗೆ ಲೈಸೆನ್ಸ್ ಅನುಕೂಲ ಮಾಡಿಕೊಟ್ಟಾರ. ಬೇರೆ ಬಡವ ಹಣ ಕೊಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಮನಸ್ಸು ಮಾಡಿದ್ರೆ ಈ ನಮ್ಮ ಮಹಾನಗರ ಪಾಲಿಕೆ 35 ಸದಸ್ಯರು ಸಾರ್ವಜನಿಕರಿಗೆ ಅನುಕೂಲಕ್ಕಾಗಿ, ಯಾಕಂತ ಹೇಳಿದ್ರೆ ಇಲ್ಲಿ ಸದಸ್ಯರು ಲೋಕಲ್ ನ್ಯಾಯ ಇದನ್ನು ಮಾಡೋರು, ಕಾನೂನು ಮಾಡೋರು ವ್ಯಕ್ತಿಗಳು ಇವು. ಆದ್ರೆ ಜನರಿಗೆ ಕಡಿಮೆ ಇದರೊಳಗೆ ಬರುವಂತ ತೊಂದರೆಗಳಿಗೆ ಕುಂದಿರಿಸಿ ಅದಕ್ಕೆ ಬಗೆಹರಿಸಲಿಕ್ಕೆ ಆದೇಶ ಮಾಡ್ಬೇಕು. ಅದು ಮಾಡೋದಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಬರೀ ಏನ್ ಬೇಕು, ಎಷ್ಟು ಕೆಲ್ಸ ಐತಿ, ಏನ್ ಕೆಲ್ಸ ಐತಿ, ನಮಗೆ ಎಷ್ಟು ಪರ್ಸೆಂಟೇಜ್ ಬರ್ತದೆ, ಈ ವಿಷಯಗಳಿಗೆ ಮಾತ್ರ ಅವ್ರಿಗೆ ಇದನ್ನ. ಆಮೇಲೆ ಏನೈತಿ, ಈ ಮಹಾನಗರ ಪಾಲಿಕೆಗೆ ಕೆಲವು ಕಂಡೀಷನ್ಗಳನ್ನು ಕಡಿಮೆ ಮಾಡಿ ಎಲ್ಲ ಜನರಿಗೆ 1,000 ಹಾಗೆ ಏನೈತಿ ತೆರಿಗೆ ಕುಂದಿರಿಸಿ ಅವ್ರಿಗೆ ಟ್ರೇಡ್ ಲೈಸೆನ್ಸ್ ಕೊಟ್ರ ಅಂತ ಹೇಳಿದ್ರೆ ಸಾಕಷ್ಟು ನಮಗೆ ಆದಾಯ ಬರ್ತದೆ. ಯಾಕಂತ ಹೇಳಿದ್ರೆ ಲಕ್ಷಗಟ್ಲೆ ಇದು ಉದ್ಯೋಗ ಮಾಡೋರಿಗೆ ಟ್ರೇಡ್ ಲೈಸೆನ್ಸ್ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಕೆಲವೊಂದು ಮಹಾನಗರ ಪಾಲಿಕೆ ಕಾಯ್ದೆ ನಿಯಮ ತೋರಿಸ್ತಾರ, ಅವು ಅದ್ರೊಳಗೆ ತಗೊಳಿಕ್ ಬರೋದಿಲ್ಲ. ಇವ್ರೇನ್ ಮಾಡ್ತಾರ, ಬರುದಿಲ್ಲ ಹೋಗ್ಲಿ ಬಿಡಪ್ಪ, ಬಂದಾಗ ಒಮ್ಮೆ ಇವ್ರ ಜೇಬ್ ರೊಕ್ಕ ಕೊಡೋನು, ಆ ಇದರಿಂದ ನಮ್ ಪರಿಹಾರ ಆಗ್ತದ ಅಂತ ಹೇಳಿ ಆ ಉದ್ದೇಶದಿಂದ ಅದೇ ತರನಾಗೆ ನಡೆದಿದ್ದೈತಿ. ಈ ತರ ಮಾಡುದಿತ್ತು ಅಂತ ಹೇಳಿದ್ರೆ ಈ ಹುದ್ದೆಗಳಿಗೆ ನಾವು ಇಂಥವು ನಮ್ಮ ಕಾರ್ಯಕರ್ತರಾಗಿ ಫ್ರೀ ಆಗಿ ಕೆಲಸ ಮಾಡ್ಲಿಕ್ಕೆ ತಯಾರದು. ಯಾಕಂತ ಹೇಳಿದ್ರೆ ಸಂಬಳಕ್ಕಿಂತ ಹೆಚ್ಚಿಗೆ ಈ ಜನರಿಂದ ಭ್ರಷ್ಟಾಚಾರದಿಂದ ಬರುತ್ತಿರುವ ಹಣಗಳಿಗೆ ಬಹಳ ದೊಡ್ಡ ಆದಾಯ ಆಗಿದ್ದೈತಿ ಮಹಾನಗರ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।